ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈವ್ನಲ್ಲಿ. ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಲೋಡ್ ಟೆಸ್ಟಿಂಗ್ ಕಾರಣಾಂತರದಿಂದ ಎನ್ಎಚ್ಎಐ ಮುಂದೂಡಿದೆ. ಹೀಗಾಗಿ ನಾಳೆಯಿಂದ ಫ್ಲೈಓವರ್ ಬಂದ್ ಮಾಡ್ತಿಲ್ಲ. ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ನಲ್ಲಿ ವಾಹನ ಸಂಚಾರ ಇರಲಿದೆ ಅಂತ ಬೆಂಗಳೂರು ನಗರ ಸಂಚಾರ ವಿಭಾಗದ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಪ್ರೀತಿಸಿದವಳ ಕಿಡ್ನಾಪ್ ಮಾಡಿ ಅತ್ತೆಗೆ ಚಾಕು ಹಾಕಿದ್ದ ಪ್ರಕರಣದಲ್ಲಿ ಚಿಕಿತ್ಸೆ ಫಲಿಸದೆ ಅತ್ತೆ ಮಾಗೇಶ್ವರಿ ಮೃತಪಟ್ಟಿದ್ದಾಳೆ. ಘಟನೆ ಸಂಬಂಧ ಮುನಿಕಿರಣ್, ಅಭಿಷೇಕ್, ಮುನಿರಾಜ್ ಮತ್ತು ಮನಿವಣ್ಣನನ್ನ ಬಂಧಿಸಲಾಗಿದೆ. ಮಾರ್ಚ್ 25ರಂದು ಆಡುಗೋಡಿ ಮಾಗೇಶ್ವರಿ ಮನೆಗೆ ನುಗ್ಗಿ ಮೊಮ್ಮಗಳಾದ ಚಾರುಲತಾಳನ್ನ ಕಿರಣ್ ಮತ್ತು ಕುಟುಂಬ ಕಿಡ್ನಾಪ್ ಮಾಡಿತ್ತು. ಅಡ್ಡಿಪಡಿಸಿದ ಮಾಗೇಶ್ವರಿ ಮೇಲೆ ಹಲ್ಲೆ ಮಾಡಿದ್ರು. ಬನ್ನೇರ್ಘಟ್ಟ ರಸ್ತೆಯ ಗುರಪ್ಪನಪಾಳ್ಯದಲ್ಲಿ ಬೃಹತ್ ಕಸದ ರಾಶಿ ರಾರಾಜಿಸ್ತಾ ಇದೆ. ರಸ್ತೆ, ಪಾದಚಾರಿ ಮಾರ್ಗದಲ್ಲೂ ರಾಶಿ ಕಸ ಬಿದ್ದಿದೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ತಾವೇ ಕಸ ಎತ್ತುವ ಅಭಿಯಾನ ಮಾಡಿದ್ದಾರೆ. ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ಜಿಬಿಎ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವತಃ ತಾವೇ ಕಸವನ್ನ ಎತ್ತಕ್ಕಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಹಳೆ ಗುರಪ್ಪನಪಾಳ್ಯ ವಾರ್ಡ್ ನಂಬರ್ 171ರಲ್ಲಿ ಒಂದು ದೃಶ್ಯಾವಳಿ ಕಂಡು ಬರ್ತದೆ ನೋಡಿ. ಬ್ರ್ಯಾಂಡ್ ಬೆಂಗಳೂರು ಯಾವ ರೀತಿ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ, ಯಾವ ರೀತಿ ಗಾರ್ಬೇಜ್ ಬೆಂಗಳೂರು ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ರಾಶಿ ಕಸ ಇಲ್ಲಿ ಬಿದ್ದು ನಾಡ್ತಾ ಇದೆ ಅಂತ ನೋಡಿ. ಆಟೋಗಳು ಕೂಡ ಇಲ್ಲೇ ಇದಾವೆ. ಜನವಸತಿ ಪ್ರದೇಶ ಇದು, ಪಾಲಿಕೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತಕ್ಕಂಥ ನೋಡಿ. ಪ್ರತಿಯೊಬ್ಬರಿಂದನೂ ಕಸಕ್ಕೋಸ್ಕರ ತೆರಿಗೆ ಕಲೆಕ್ಟ್ ಮಾಡ್ತಾರೆ. ಬಟ್ ಈ ರೀತಿಯಾಗಿ ಕಸವನ್ನ ರಸ್ತೆಯಲ್ಲಿ ಬಿಟ್ಟು ಹೋಗ್ತಾರೆ. ಇದ ಬೆಂಗಳೂರು, ರಾಜಧಾನಿ ಬೆಂಗಳೂರಿನ ಜನಕ್ಕೆ ಇದು ನಿಜಕ್ಕೂ ಕೂಡ ಬೇಕಾಗಿತ್ತ ಅಂತಕ್ಕಂಥದ್ದು ಕಂಡು ಬರ್ತಾ ನೋಡ್ತಾ ಇದ್ದೀರಾ.